ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾವು ಇವತ್ತು ಉಡುಪಿಯಲ್ಲಿರುವ ಮಲ್ಪೆ ಬಂದರ್ ಕಡೆ ಹೋಗ್ತಾ ಇದ್ದೀವಿ. ಸಿನ್ಸ್ ನಮಗೆ ಮಾರ್ನಿಂಗ್ ಬೇರೆ ಕಡೆ ಹೋಗಲಿಕ್ಕೆ ಇದ್ದಿದ್ದರಿಂದ ನಾವು ಮಧ್ಯಾಹ್ನದ ಹೊತ್ತಿಗೆ ಬಂದ್ವಿ. ತುಂಬಾ ಬಿಸಿಲಿತ್ತು, ಬಟ್ ನಮಗೆ ಹಡಗುಗಳು ಡಾಕ್ ಆಗಿ ನಿಂತಿದ್ವು ಮತ್ತು ಕೆಲವೊಂದು ಫಿಶ್ ಎಲ್ಲ ನೋಡಲಿಕ್ಕೆ ಸಿಕ್ತು. ತೋರಿಸ್ತಾ ಹೋಗ್ತೀನಿ ಮುಂದೆ ನಾವೇನೇನು ನೋಡಿದ್ವಿ ಅಲ್ಲಿ ಅಂತ. ಸೊ ಇದು ಬಂದ್ಬಿಟ್ಟು ಬುತಾಯಿ ಫಿಶ್. ನೀವು ನೋಡ್ಬೋದು, ಒಂದು ಬೋಟ್ ಫುಲ್ ಬುತಾಯಿ ಫಿಶ್ನೇ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಕಾಗೆಗಳೆಲ್ಲ ಬಂದು ಕೆಲವೊಂದನ್ನು ಹೆಕ್ಕೊಂಡು ಹೋಗ್ತಾ ಇದ್ವು. ಇಲ್ಲಿ ಬಂದು ಮೀನುಗಳನ್ನು ಹರಾಜಾಗ್ತಾರೆ. ನೀವು ನೋಡ್ಬೋದು, ಈ ಉಳಿದವರು ಕಂಡಂತೆ ಕನ್ನಡ ಮೂವಿನ ಶೂಟಿಂಗಲ್ಲಿ ಇದೇ ಸೀನ್ಗಳನ್ನ ತೋರಿಸಿದ್ರು. ಸೊ ಏನು ಮೀನುಗಳು ಹಿಡಿದುಕೊಂಡು ತರ್ತಾರೆ ಅದನ್ನು ಅಲ್ಲಿ ಹರಾಜಾಗ್ತಾರೆ. ಸೊ ಮಾರ್ನಿಂಗ್ ನಾವು ಬಂದರೆ ನಮಗೆ ತುಂಬ ಫ್ರೆಶ್ ಮೀನುಗಳು ಸಿಗುತ್ತವೆ. ಆ್ಯಂಡ್ ಸ್ವಲ್ಪ ಆರ್ಗ್ಯೂ ಮಾಡಬೇಕಾಗತ್ತೆ. ಅದು ಬಲ್ಕಲ್ಲಿ ತೊಗೊಂಡ್ರೆ ಒಳ್ಳೆ ಡಿಸ್ಕೌಂಟಿಗೆ ಕೊಡ್ತಾರೆ. ಇಲ್ಲಿ ನಮಗೆ ವೆರೈಟಿ ಫಿಶ್ ನೋಡೋಕ್ಕೆ ಸಿಕ್ತು. ಕೆಲವೊಂದ್ರದ್ದು ಹೆಸರು ಗೊತ್ತಿರಲಿಲ್ಲ, ಬಟ್ ಕೆಲವೊಂದು ಫೆಮಿಲಿಯರ್ ಇದೆ ನಮಗೆ, ಲೈಕ್ ಬುತಾಯಿ, ಬಂಗುಡೆ, ಕಾಣೆ ಫಿಶ್, ಮತ್ತು ಅಲ್ಲಿ ನೋಡ್ಬೋದು ನೀವು ಎಟ್ಟಿ ವಿಚ್ ಇಸ್ ಪ್ರಾನ್ಸ್ ಕೂಡ ಇದೆ. ಸೊ ತುಂಬಾ ವೆರೈಟಿ ಫಿಶ್ ನೋಡೋಕ್ಕೆ ಸಿಕ್ತು ನಮಗೆ. ಇಲ್ಲಿ ಬಂದು ಯಾವುದೋ ಬಾತುಕೋಳಿ ಥರ ಬ್ಲ್ಯಾಕ್ ಕಲರ್ ಹಕ್ಕಿ ಇತ್ತು. ಅದು ನೀರೊಳಗಡೆ ಹೋಗಿ ಮೀನನ್ನು ತಿಂತಾ ಇತ್ತು. ಸೊ ನಾವು ಅದನ್ನು ನೋಡ್ತಾ ಇದ್ವಿ.
ನಾವಲ್ಲಿ ನಿಂತಿರ್ಬೇಕಂದ್ರೆ ಆಗ್ತಾನೆ ಒಂದು ಶಿಪ್ ಬಂತು. ಸೊ ನೀವು ನೋಡ್ಬೋದು ಅದರಲ್ಲಿ ಏನೋ ಮನೆ ಥರನೇ ಇದೆ, ವಿಂಡೋ ಎಲ್ಲ. ಸೊ ಅಲ್ಲಿ ಅವರಿಗೆ ಮಲಗೋಕ್ಕೆಲ್ಲ ಜಾಗ ಇರುತ್ತೆ. ಆ್ಯಂಡ್ ಅವರು ವೆಸಲ್ಸ್ ಎಲ್ಲ ಕೊಂಡೋಗಿರ್ತಾರೆ. ಸೊ ಅಲ್ಲಿ ಅವರು ಅಡುಗೆ ಎಲ್ಲ ಮಾಡ್ತಾರೆ, ಬಿಕಾಸ್ 2-3 ದಿನಕ್ಕೆಲ್ಲ ಹೋಗಿರ್ತಾರೆ. ಸೊ ಈ ಶಿಪ್ಪಲ್ಲಿ ಅಂಡರ್ಗ್ರೌಂಡಲ್ಲಿ ಐಸ್ ಹಾಕಿ ಫಿಶನ್ನ ಇಟ್ಟಿರ್ತಾರೆ. ಅದಕ್ಕೆ ರೆಡ್ ಫಿಶ್ ಕಾಲರ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಫಿಶ್ನ ತೆಗಿತಾ ಇದ್ದಾರೆ ಒಳಗಡೆ. ಮೀನಾಗುತ್ತೆ. ಸೊ ಇದು ನಮ್ಮ ಮಲ್ಪೆ ಫಿಶ್ ಬಂದರಿನ ವಿಸಿಟ್ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.